ಆಯ್ತಿನಪ್ಪ ರವಿ ಎಲ್ಲ. ಹ್ಞೂ ಮೇಡಮ್, ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟೆ. ಮೇಡಮ್, ಒಬ್ಬಟ್ಟು ಎಷ್ಟು ಹೇಳಿದ್ರು ನನಗೆ ಮರ್ತೋಗ್ಬಿಟ್ನಲ್ಲ ಮೇಡಮ್. ಒಂದು 50-60 ಇರ್ಲಿನಪ್ಪ, ಅದು ಜಾಸ್ತಿನೇ ಅನ್ಕೋ. ಒಂದು 50 ಇರ್ಲಿ ಬಿಡಪ್ಪ, ಸಾಕು. ನಾವೆಲ್ಲ ಸೇರಿದ್ರೆ ಒಂದು 25-30 ಜನ ಆಗ್ಬೋದು. ಮಕ್ಕಳು ಒಬ್ಬಟ್ಟು ತಿಂತೀವಿ ಅಂತ ಎತ್ಕೊಂಡು ಅವ್ರು ತಿನ್ನೆಲ್ಲ ಮಾಡಲ್ಲ, ಚೆಲ್ಲಿ ಹಾಳು ಮಾಡ್ತಾರೆ. ಒಂದು 50 ಸಾಕು ಬಿಡಪ್ಪ. ಹ್ಞೂ ಸರಿ ಮೇಡಮ್, ಆಯಿತು. ಎಲ್ಲ ಊಟಗಳಿಗೂ ಕಡಿಮೆ ಖಾರ ಹಾಕ್ಸಪ್ಪ, ಜಾಸ್ತಿ ಖಾರ ಹಾಕ್ಸ್ಬೇಡ. ಹ್ಞೂ ಮೇಡಮ್, ಆಯ್ತು ಮೇಡಮ್. ವಿಜಯ್ ಸರ್, ಇವತ್ತು ಕೆಲಸದವ್ರಿಗೆಲ್ಲ ರಜೆ ಹೇಳಿದ್ದೀನಿ ಸರ್. ಯಾಕೆ ರವಿ? ನಾನೇ ಹೇಳಿದ್ದಪ್ಪ ರವಿಗೆ, ಇವತ್ತು ವಿಜಯ್ ಬರೋಕ್ಕಾಗಲ್ಲ, ಅಜಯ್ ಬರೋಕ್ಕಾಗಲ್ಲ ಹೊರಗಡೆ, ಅದಕ್ಕೆ ಇವತ್ತು ರಜೆ ಹೇಳ್ಬಿಡಪ್ಪ ಅಂತ. ಅಯ್ಯೋ ಅಮ್ಮ, ಏನು ಇವತ್ತೇನು ಹಬ್ಬ ನಮ್ಮ ಮನೆಯಲ್ಲಿ? ಹಾಂ ರವಿ, ಸರಿನಪ್ಪ, ನೀನು ಆ ಕೆಲಸ ಏನಿದ್ರು ನೋಡಪ್ಪ. ಹಾಂ, ಊಟಗಳು ನಾನು ಟೈಮಿಂಗ್ಸ್ ಹೇಳ್ತೀನಿ, ಆವಾಗ ತಂದುಕೊಡು. ಹಾಂ ಸರಿ ಮೇಡಮ್, ಆಯಿತು. ಯಾಕಮ್ಮ ರಜೆ ಹೇಳಿದ್ದು? ಸಂಜಯ್ ಬರ್ತಾವನೆ, ಪಮ್ಮಿ ಬರ್ತಾವಳೆ, ಆಮೇಲೆ ಬಬ್ಲು ಬರ್ತಾವನೆ. ಸಂಜಯ್ ನಮ್ಮ ಹತ್ರ ಫ್ರೆಂಡ್ ಅಂತ ಹೇಳಿರ್ಬೋದು. ಆ ಹುಡುಗಿನೇ ಇರ್ಬೋದಲ್ಲ, ಸಂಜಯ್ ನಾ ಮದುವೆ ಆಗಿರೋ ಹುಡುಗಿ. ಹ್ಞೂ ಹೌದಲ್ಲಮ್ಮ, ನನಗೂ ಈ ತಲೆನೇ ಓಡಲಿಲ್ಲ. ಇದ್ರೂ ಇರ್ಬೋದಮ್ಮ, ಫ್ರೆಂಡ್ ಅಂತ ಹೇಳಿರ್ಬೋದು. ನಾನು ಅಜಯ್ ಹೇಳಿದ್ನಲ್ಲ. ಹ್ಞೂನಪ್ಪ, ಅದಕ್ಕೆ ನಾನು ಯಾಕೆ ಆರತಿ ಮಾಡಿಬಿಟ್ಟು ಅರ್ಶಿನ ಕೊಟ್ಬಿಟ್ಟು ಒಳಗೆ ಕರ್ಕೊಳ್ಳೋಣ ಅಂತ. ನಾವೇ ಬಾಯ್ ಬಿಟ್ಟು ಹೇಳಿಲ್ಲ ಅಂದಮೇಲೆ ನಾವ್ಯಾಕಪ್ಪ ಬಲವಂತವಾಗಿ ಕೇಳೋದು? ಬೇಡ ಬಲವಂತವಾಗಿ ಕೇಳೋದು ಬೇಡ. ಯಾವುದೋ ಒಂದು ನೆಪ ಹೇಳಿ ಅವರಿಬ್ಬರು ಪಕ್ಕ ನಿಲ್ಲಿಸಿ ಆರತಿ ಮಾಡಿದ್ರೆ ಆಯಿತು. ಹ್ಞೂ ಸರಿನಮ್ಮ, ಆಯಿತು. ಇವತ್ತೇನು ಡ್ಯೂಟಿಗೆ ಹೋಗಲ್ಲ ಬಿಡು. ಅಡುಗೆಗಳು ಮನೆಯಲ್ಲೇ ಮಾಡ್ಬೋದಾಗಿತ್ತಲ್ಲಮ್ಮ. ಅಯ್ಯೋ ಎಲ್ಲಪ್ಪ ಮಾಡೋದು, ಯಾರಂತ ಬಿಡುವಾಗವ್ರಂತ ನಾನು ಓಡಾಡಬೇಕು. ಅವ್ರ ಮಕ್ಕಳು ಸುಧಾರಿಸೋದೇ ಆಗೋತೈತೆ. ಆ ಮಕ್ಕಳು ಅದಕ್ಕೆ ಇದು ಕೂಳಿ ಎತ್ಕೋ, ನೆಲ ಒರೆಸೋಕ್ಕೆ ಕಸ ಗುಡ್ಸೋಕ್ಕೆ ಆತಾಯಿಲ್ಲ ಅವ್ರ ಕೈಲಿ. ಮಕ್ಕಳನ್ನ ಎತ್ಕೊಂಡು ಸುಧಾರಿಸೋದೇ ಆತೈತೆ. ಇನ್ನು ಅವರೆಲ್ಲ ಎಲ್ಲಿ ಅಡುಗೆ ಮಾಡೋದು? ಬೇಡ, ಏನು ರಿಸ್ಕ್ ಬೇಡ, ಮನೇಲಿ ಏನು ಗಲೀಜಾಗೋದು ಬೇಡ. ಆ ಹೋಟ್ಲಿಗೆ ಹೇಳೈತಿರವೆ ಎಲ್ಲ ಎತ್ಕೊಂಬಂದು ಕೊಡ್ತಾನೆ, ಸುಮ್ಮನೆ ಏನು ಬೇಡ. ಹ್ಞೂ ಸರಿನಮ್ಮ, ನಡಿಯಪ್ಪ, ಏನೇನು ಮಾಡ್ತಾವ್ರ ನೋಡೋಣ. ಸವಿತನ ಮಾತಾಡಿಸ್ತೀನ? ಏಯ್ ನಿಂತ್ಕೊಳ್ಳ ಅಲ್ಲೇ, ನಾನು ಕೇಳ್ತಾ ಇರೋದೇನು, ನೀನು ಓದ್ತಾ ಇರೋದೇನು? ಏಯ್ ಅವ್ನು ಹೇಳ್ಕೊಂಬರ, ನಿಮ್ಮ ಅಣ್ಣನ್ನ ಹೇಳ್ಕೊಂಬರ ಇಲ್ಲಿ. ಯಾಕೆ ಹೇಳ್ಕೊಂಬರ್ಬೇಕು? ವಿಜಯ್ ಬಾರ ಇಲ್ಲಿ, ನೋಡು ಮುಂದಕ್ಕೆ ಹೋಗಿದ್ದೆ ಅಂದರೆ ಚೆನ್ನಾಗಿರಲ್ಲ, ನೋಡ್ಕೋ. ಏನಮ್ಮ? ನಾನು ಹೇಳಿದ್ದೇನು ಸವಿತನ ಮಾತಾಡಿಸ್ತಾ ಅಂತ? ಕೆಲಸ ಆಯ್ತಮ್ಮ, ನಾನು ಹೋಗ್ಬೇಕು. ಕೇಳಿದ ಪ್ರಶ್ನೆ ಗುತ್ತ ಕೊಟ್ಬಿಟ್ಟೋಗು. ಅಮ್ಮ ಅಖಿಲಾಂಡೇಶ್ವರಿ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಚಂದ. ಏಯ್ ಬೀಳ್ತಾವ ನಿನ್ನ ಗೇಟುಗಳು. ನಿನ್ನ ಟೇಷನ್ ಬುದ್ಧಿ ಎಲ್ಲ ಇಲ್ಲಿ ತೋರಿಸ್ಬೇಡ. ಇದು ಮನೆ, ಸಂಸಾರ. ಜಗಳ ರಗಳ ಇದ್ದಿದ್ದೆ, ಇಲ್ಲಾಂತಂದ್ರೆ ಅದನ್ನ ಸಂಸಾರ ಅನ್ನಲ್ಲ. ಓಹೋ, ಇವಳೆಲ್ಲ ಹೇಳಕ್ ಬರ್ತಾಳೆ ಟೇಷನಾಗ ಕರೆಕ್ಟ್ ಕೇಳ್ದಂಗೆ. ಬಾಯಿ ಮುಚ್ಕೊಂಡಿರ್ಬೇಕು ನೀವು. ಸ್ವಲ್ಪ ದಿನ ಸ್ಟ್ರಿಕ್ಟ್ ಆಗಿದ್ರೇನೆ ಬುದ್ಧಿ ಕಲಿಯೋದವರು. ಅಯ್ಯೋ ಬಿಡು, ನಾನು ಆಡಿದ್ದಕ್ಕೆಲ್ಲ ನಮ್ಮ ಮನೆಯವರು ತಲೆ ಗುಂಕಾಕ್ತಾರೆ, ಬಸವಣ್ಣನ ಗುಂಕಾಕ್ತಂಗೆ. ಇನ್ನು ನಾನು ಆಡಿದ್ದೆ ಆಟ ಅಂದ್ಕೊಂಡು ಆಡ್ತಾರೆ, ಅವಾಗ ಸಂಸಾರ ಆಗಲ್ಲ, ಬೇರೆನೇ ಆತೈತೆ, ತಿಳ್ಕೊ. ಏಯ್ ನಾನು ಇದ್ದೀನಲ್ಲ, ನನ್ನ ಸಂಸಾರ ನಾನು ಹೆಂಗೆ ತೂಗಿಸ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು. ನಿನ್ನಿಂದ ಏನು ಕಲಿಬೇಕಾಗಿಲ್ಲ. ಇವಾಗ ನೀವಿದ್ದುಕೊಂಡೆ ತಾನೆ ಅಯ್ಯಮ್ಮನ ಅಷ್ಟೊಂದು ಹಾರಾಡಿದ್ದು? ಹಾಂ ಸಿಂಚು, ತರಳೆ ನೀನು, ಸುಮ್ಮನೆ ನೀನು ಸ್ವಲ್ಪ ಹೊತ್ತು. ವಿಜಯಣ್ಣ ನೀವು ಹೋಗ್ರಿ. ವಿಜಯಣ್ಣ ಯಮ್ಮ ಹೇಳಿದ ಮಾತೆಲ್ಲ ಕೇಳಬೇಡ್ರಿ. ಒಂದು ಸ್ವಲ್ಪ ದಿನ ಸ್ಟ್ರಿಕ್ಟ್ ಆಗಿದ್ರೆ ಅವಾಗ ಬುದ್ಧಿ ಬರುತ್ತೆ ಅವಳಿಗೆ. ಇವಾಗ ಬೀಳ್ತಾವೆ ವೇಟಿಗೆ ನಿಂಗೆ. ಬಾ ಹೊಡಿ, ಬಾ ನೋಡೋಣ, ಬಾ ಹೊಡಿ, ಬಾ. ನಿಂಗೆ ಧೈರ್ಯ ಇದ್ರೆ ನನ್ನ ಹೊಡಿ, ಬಾ. ನನ್ನ ಮೇಲೆ ಚಾಲೆಂಜ್ ಆಗ್ತೀಯಾ? ಹ್ಞೂ ಹೊಡಿ, ಬಾ ನೋಡೋಣ. ಹೊಡಿ ಬಾಮ್ಮ ಅಖಿಲಾಂಡೇಶ್ವರಿ, ಹೊಡಿ ಬಾ. ಇಷ್ಟೇ ಹೊಡಿಯೋಕ್ಕಾಗೋದು. ಬಾ ಇಟ್ಕೋ ಬಾ, ಹೊಡಿ ಬಾ. ಹಾಂ ನನ್ನ ಮೇಲೆ ಚಾಲೆಂಜ್ ಆಗ್ತಾ ಇದೆಯಾ ಅಂದೆ, ಇವಾಗ ಹೊಡಿ ಬಾ, ನಾನು ನೋಡೋಣ. ಏ ವಿಜಯ್ ಇಟ್ಕೊಳ್ಳ ಅವಳನ್ನ, ಇಟ್ಕೊಳ್ಳ. ಎಲ್ಲೇ ಹೊಡತ್ತೀಯಾ? ಬಾ ಇಲ್ಲಿಗೆ ಬಾ. ಲೈ ಯಾವ್ದಾರ ಒಂದು ಗಂಡು ನೋಡಿ ಇವಳನ್ನ ಒದ್ದು ಹಾಚ್ಕಾಕೋ. ಜಾಸ್ತಿ ಆಯ್ತು ಇಳ್ದು ಮನೆಗೆ ತರಳೆ ಕೆಲಸ. ಅವನು ನನ್ನ ಕಾಟ ತಡಿಲಾರ್ದಿರ ಪಾಪ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ ಅಷ್ಟೇ. ಯಾಕೆ ಅನ್ನ ಇವಾಗ ನನ್ನಿಂದ ಒಂದು ಜೀವ ಹಾಳಾಗಬೇಕು? ನನಗೆ ಮದುವೆನೂ ಬೇಡ, ಏನು ಬೇಡ ಅಷ್ಟೇ. ಅವನ್ಯಾಕೆ ಸೂಸೈಡ್ ಮಾಡ್ಕೊಬೇಕು? ನಾನು ಕೂಡ ಹಿಂಸೆಗೆ. ಸಿಂಚನ ಮೇಡಮ್. ಓ ಸಿದ್ದೇಶ್ ಸರ್, ಬನ್ನಿ ಮೇಡಮ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಪ್ಪ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಮೇಡಮ್ ಚೆನ್ನಾಗಿದ್ದೀನಿ. ಅಮ್ಮ ಇವರು ಸಿಂಚು ಜೊತೆ ಕೆಲಸ ಮಾಡೋರಮ್ಮ. ಹೌದಾ? ಹ್ಞೂನಮ್ಮ, ತುಂಬ ಒಳ್ಳೆಯವರು, ಸಿದ್ದೇಶ್ ಅಂತ. ಮದುವೆ ಆಗೈತೇನಪ್ಪ? ಎಷ್ಟು ಜನ ಮಕ್ಕಳು? ನಿಮ್ದು ಯಾವ ಊರು? ನಿಮ್ಮ ತಂದೆ ತಾಯಿ ಅವರೇನಪ್ಪ? ಏನಮ್ಮ ಒಂದೇ ಸತಿ ಅಷ್ಟು ಪ್ರಶ್ನೆ ತೆಗೆದ್ಬಿಟ್ರೆ ಪಾಪ ಅವರೇನು ಉತ್ತರ ಹೇಳ್ತಾರೆ? ಹಾಂ, ಒಂದೋ ಎರಡೋ ಕೇಳೋದುಂಟು, ಏನು ಅಷ್ಟು ಪ್ರಶ್ನೆಗಳ ಕೇಳೋದು? ಅವ್ರಿಗೆ ಮೊದಲೇ ಹೆದರಿಕೆ ಜಾಸ್ತಿ. ಸುಮ್ಮನೆ ಹೆದರಿಕೆ ಏನಕ್ಕೆ? ಓಹ್, ಹೆದರಿಕೆ ಇದ್ದಿದ್ರೆ ಪೊಲೀಸ್ ಆಫೀಸರ್ ಆಗ್ತಾ ಇದ್ರಾ? ಏನಪ್ಪ ಅವಳು ಹಂಗೆ ಹೇಳ್ತಾವಳೆ? ಹಂಗೇನಿಲ್ಲಮ್ಮ, ಸಿಂಚನ ಅವ್ರನ್ನ ಕಂಡ್ರೆ ಸ್ವಲ್ಪ ಹೆದರಿಕೆ ಅಷ್ಟೇ. ಅವಳನ್ನ ಕಂಡ್ರೆ ಯಾಕಪ್ಪ ಹೆದರಿಕೆ? ಅವ್ರಿಗೆ ಕೋಪ ಜಾಸ್ತಿ, ಅದಕ್ಕೆ ಹೆದರಿಕೆ. ಅವಳು ನೋಡಿ ಹೆದರ್ಕೊಂಡ್ರೆ ಅಷ್ಟೇ, ಇನ್ನೂ ಎದುರಿಸ್ತಾಳೆ ಅವಳು. ಹಂಗೆಲ್ಲ ಅವಳು ನೋಡಿ ಭಯ ಬೀಳ್ಬೇಡಪ್ಪ, ಭಯ ಬೀಳ್ಬೇಡ. ಅವಳು ಬಜಾರಿ ಸ್ವಲ್ಪ. ಏನಮ್ಮ ಮನೆಗೆ ಬಂದವ್ರ ಹತ್ರ ಎಲ್ಲ ಹಿಂಗೇನ ನನ್ನ ಮೇಲೆ ಚಾಡಿ ಹೇಳೋದು ನೀವು? ಹಾಂ ಏನು ಸರ್ ಸಿದ್ದೇಶ್ ಸರ್ ಬಂದಿದ್ದು? ಏನು ವಿಷಯ? ಮೇಡಮ್ ನಿಮ್ಮ ಸ್ಟೇಷನ್ ಹತ್ರ ಹೋಗಿದ್ದೆ, ಸುಮ್ಮನೆ ನಿಮ್ಮನ್ನು ಮಾತಾಡ್ಸೋಣ ಅಂತ. ನಾಚಿರೋರು ಹೇಳಿದ್ರು ಮೇಡಮ್ ಇವತ್ತು ಬರಲ್ಲ ಅಂತ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್. ನನ್ನನ್ನು ಮಾತಾಡ್ಸೋಕೆ ಹೋಗಿದ್ರಾ? ಏನು ಸರ್ ವಿಷಯ? ಯಾವುದಾದ್ರೂ ಕೇಸ್ ಬಗ್ಗೆ ಕೇಳಬೇಕಿತ್ತಾ? ಇಲ್ಲ ಮೇಡಮ್, ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ.
ಸರ್ ಸುಮ್ಮನೆ ಮಾತಾಡ್ಸೋಕ್ಕೆಲ್ಲ ಆ ಥರ ಬರಬಾರ್ದು. ಯಾಕೆ ಬರ್ತೀರಾ ನೀವು ಪದೇ ಪದೇ? ನಾನು ಮೊನ್ನೆನೇ ಹೇಳೋಣ ಅನ್ಕೊಂಡೆ. ಹಂಗೆಲ್ಲ ಬರಬಾರ್ದು ಸರ್. ನೀವು ಯಾಕೆ ಸರ್ ಪದೇ ಪದೇ ನಮ್ಮ ಸ್ಟೇಷನ್ ಹತ್ರ ಬರ್ತೀರಾ? ಏನಾದರೂ ವಿಷಯ ಇದ್ರೆ ಬರಬೇಕು. ಸುಮ್ಮನೆ ಏನಕ್ಕೆ ಬರ್ಬೇಕು ಸರ್ ನೀವು? ಹೇಯ್ ಸುಮ್ಮನೆ ಇರ, ಬಾಯ್ ಮುಚ್ಕೊಂಡು. ಹಾಂ ಸುಮ್ಮನೆ ಇರಪ್ಪ. ಅವಳು ಹಂಗೆ ಮಾತಾಡೋದು. ನೀನೇನು ಬೇಜಾರು ಮಾಡ್ಕೊಂಬೇಡ. ಅವಳು ಕತೆ ಕಟ್ಕೋ. ಬಾಪ ನೀನು ಕಾಫಿನೋ ಟಿಫನು ಮಾಡಿ ಅಂತೆ. ಇಲ್ಲಮ್ಮ ಆಯ್ತು ನಂದು. ಒಳ್ಳೆ ಹುಡುಗ ನೀನು. ಅವಳ ಮಾತನ್ನ ತಲೆಗೆ ಹಾಕೊಂಬೇಡ. ಅವಳು ಯಾವಾಗಲೂ ಹಂಗೆ ಆಡೋದು. ಹೌದು ಸರ್, ನಮ್ಮ ಚಿಂಚು ಯಾವಾಗಲೂ ಹುಡುಗಾಟ ಜಾಸ್ತಿ. ಯಾಕೆ ಬೇಜಾರು ಮಾಡ್ಕೊತೀರಾ? ಹಾಂ ನಗ್ನಗ್ತಾ ಇರಿ ನೀವು. ಅವರು ಪದೇ ಪದೇ ನಮ್ಮ ಸ್ಟೇಷನ್ ಹತ್ರ ಬರ್ತಾ ಇರ್ತಾರಮ್ಮ. ಅದಕ್ಕೆ ನಾನು ಹೇಳಿದ್ದು ಬರಬೇಡಿ ಅಂತ. ಏನು ತಿಂಡಿ ಆಯ್ತಾ ಕಾಫಿ ಆಯ್ತಾ ಇದನ್ನು ಕೇಳೋಕ್ಕೆ ಅಲ್ಲಿಂದ ಅಲ್ಲಿಗೆ ಬರಬೇಕಾ? ಹಾಂ ಅದಕ್ಕೆ ನಾನು ಹೇಳಿದ್ದು. ನನ್ನಿಂದ ಬೇಜಾರಾಗಿದ್ರೆ ಸಾರಿ ಮೇಡಮ್. ಸಾರಿ, ನಾನು ಇನ್ಮೇಲೆ ಬರೋಲ್ಲ ಮೇಡಮ್. ನಿಮಗೆ ನನ್ನಿಂದ ತೊಂದರೆ ಆಗಿದ್ರೆ ಸಾರಿ ಕೇಳ್ತಾ ಇದ್ದೀನಿ. ಸರಿನಮ್ಮ, ನಾನು ಬರ್ತೀನಿ. ಸರ್ ನಿಂತ್ಕೊಳ್ಳಿ ಸರ್, ಹೋಗ್ಬೇಡಿ ಸರ್ ನೀವು. ನಿಂತ್ಕೊಪ್ಪ, ಹೋಗ್ಬೇಡ ನೀನು. ಯಾಕೆ ಹೋಗ್ತಾ ಇದೀಯಾ? ಹೋಗ್ಬೇಡ ಬಾಪ. ಅವಳು ಕತೆ ಏನು ಕಟ್ಕೊತೀಯ ಬಾಪ. ನಾವಿದ್ದೀರಿ ಬಾಪ ನಿಂಗೋಸ್ಕರ. ಹಾಂ ಅವಳು ಮಾತೇನು ನಿಮಗೆ? ಬಾ ನಾವಿದ್ದೀರಿ, ನಾವು ಮಾತಾಡಬೇಕು, ನೀನು ಬೇಜಾರು ಮಾಡ್ಕೊಬೇಕು. ಪಾಪ ನಡಿ. ವಿಜಯ್ ನಿಂದೊಂದು ಜೊತೆ ಬಟ್ಟೆ ಕೊಡು ಹಾಕೊಂಡ್ಲಿ. ಅಯ್ಯೋ ಅಮ್ಮ, ಇವತ್ತು ನಾನು ಡ್ಯೂಟಿಗೆ ಹೋಗಿಲ್ಲ, ಅವರು ಹೋಗ್ಲಿಲ್ಲ ಅಂದರೆ ಹೆಂಗಮ್ಮ? ಅವರಾದ್ರೂ ಡ್ಯೂಟಿಯಲ್ಲಿದ್ದರೆ ಎಡಿಟೇಷನ್ ಮೇಂಟೈನ್ ಮಾಡ್ತಾರೆ. ಇಲ್ಲ ಮೇಡಮ್, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದೆ. ನಾಸಿರೋರ್ಗೆ ಹೇಳಿದ್ದೀನಿ ನಾನು. ಏನಾದರೂ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಕಾಲ್ ಮಾಡಿ ಅಂತ. ಓಹೋ, ಎಲ್ಲ ತಯಾರು ಮಾಡಿಟ್ಟೆ ಬಂದಿದ್ದೀರಾ? ಪ್ರೀ ಪ್ಲ್ಯಾನ್ ಮಾಡಿರೋದು ಇದೆಲ್ಲನೂ? ನನಗೆ ಗೊತ್ತೇ ಆಗಲಿಲ್ಲ ನೋಡ್ರಿ. ಏಯ್ ಬಾಯ್ ಮುಚ್ಚೆ. ಎಷ್ಟು ಮಾತಾಡ್ತಾಳೋ ಇವಳೊಬ್ಳೆ ಮಾತು ಕಲ್ತಿರೋಳು. ನೀನು ಯಾರನ್ನ ಕಲ್ತವ್ರೋ ಇಲ್ಲ ಮಾತು. ಸುಮ್ಮನೆ ಅವನೇ ಅಂದ್ಬಿಟ್ಟು ಎಷ್ಟೊಂದು ಮಾತಾಡ್ತಾ ಇದೆಯಾ ನೋಡ. ಇವತ್ತು ನಮ್ಮ ಮನೇಲಿ ಫಂಕ್ಷನ್ ಇರ್ಲಿ ಬಿಡ ಸಂಜೆವರೆಗೂ, ಆಮೇಲೆ ಹೋಗ್ಲಿ. ಏನು ನಿನ್ನ ತಲೆ ಮೇಲೆ ಕೂತ್ಕೊಂತಾನ? ಸುಮ್ಮನೆ ಇರೋ ಅಮ್ಮ, ನಿನ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರಮ್ಮ. ನಾನು ಸ್ಟೇಷನಲ್ಲಿಲ್ಲ, ಅವರು ಇಲ್ಲ ಅಂತಂದರೆ ಹೆಂಗಮ್ಮ? ಇಲ್ಲ ಸಿಂಚು ಮೇಡಮ್, ಏನು ತೊಂದರೆ ಇಲ್ಲ, ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ಸರಿನಪ್ಪ ಆಯಿತು. ಅವಳು ಹಂಗೆ ಮಾತಾಡೋದು. ಮಾತು ಹೊಟ್ಟಾದ್ರು ಮನ್ಸು ಚೆನ್ನಾಗಿದೆಯಪ್ಪ, ಏನು ಬೇಜಾರು ಮಾಡ್ಕೊಬೇಡ. ಗೊತ್ತು ಮೇಡಮ್, ಸಿಂಚನಾ ಮೇಡಮ್ ಅವ್ರ ಬುದ್ಧಿ ಯಾವ ಥರ ಅಂತ ಗೊತ್ತು ನನಗೆ. ವಿಜಯ್ ನಿಂದೊಂದು ಜೊತೆ ಬಟ್ಟೆ ಕೊಡೋಗಪ್ಪ, ಅವ್ರು ಹಾಕೊಂಡ್ಲಿ. ನಡೆಯಪ್ಪ ಒಳಗಡೆ, ಕಾಫಿ ಟಿಫನ್ ಏನಾದರೂ ಮಾಡಿ ಅಂತೆ. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲಿರೋದಪ್ಪ? ಮೇಡಮ್ ನಮ್ಮ ತಂದೆ ಇಲ್ಲ, ತಾಯಿ ಇದ್ದಾರೆ, ಊರಲ್ಲಿದ್ದಾರೆ ಮೇಡಮ್. ನಾನಿಲ್ಲೇ ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿದ್ದೀನಿ ಮೇಡಮ್. ಮದುವೆ ಇನ್ನೂ ಇಲ್ಲ ಮೇಡಮ್, ಮದುವೆ ಆಗಿಲ್ಲ. ಎಲ್ಲಾದರೂ ಹುಡುಗಿ ಹುಡುಕ್ತಾ ಇದ್ದಾರಾ ನಿಮ್ಮ ತಾಯಿಯವರು? ಇಲ್ಲ ಮೇಡಮ್, ಇಲ್ಲ ಒಂದು 3-4 ಹತ್ರ ನೋಡಿದ್ರು, ನಂಗೆ ಇಷ್ಟ ಆಗಲಿಲ್ಲ. ಹಂಗಾಗಿ ನಾನು ಹೇಳಿದೆ ಒಂದು ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಡಮ್ಮ ಅಂತ. ಹುಡುಕ್ತಾ ಇಲ್ಲ ಮೇಡಮ್ ಎಲ್ಲೂ. ಹೌದಾ, ಸರಿನಪ್ಪ ಬಾಪ. ವಿಜಯ್ ಕರ್ಕೊಂಬಪ್ಪ. ಸರಿನಮ್ಮ, ನೀವು ನಡೀರಿ. ಸರ್ ಏನು ಸರ್ ನಿಮ್ಮ ಮನೇಲಿ ಫಂಕ್ಷನ್ ಇವತ್ತು? ಏನೂ ಇಲ್ಲ ಸರ್ ಫಂಕ್ಷನು, ನನ್ನ ತಮ್ಮ ಔಟ್ ಆಫ್ ಅಲ್ಲಿರೋದು, ಬರ್ತಾ ಇದ್ದಾನೆ ಇವತ್ತು. ಹಾಗಾಗಿ ಅದೇ ನಮ್ಮ ಮನೇಲಿ ದೊಡ್ಡ ಫಂಕ್ಷನು. ಓ ಹೌದಾ, ಹೇಳ್ತಾ ಇದ್ರು ಸಿಂಚನಾ ಮೇಡಮು, ನಮ್ಮ ಅಣ್ಣ ಒಬ್ಬರು ಔಟ್ ಆಫ್ ಅಲ್ಲಿದ್ದಾರೆ ಅಂತ. ಬರ್ತಾ ಇದ್ದಾನೆ. ನಮ್ಮ ಮಗು ಒಬ್ಬ ಇಲ್ಲೇ ಇದ್ದ, ಇವಾಗ ಅವನು ಅಲ್ಲೇ ಇದ್ದಾನೆ. ಇವಾಗ ಅವರೆಲ್ಲ ಬರ್ತಾ ಇರೋದೇ ನಮ್ಮ ಮನೇಲಿ ಒಂದು ದೊಡ್ಡ ಹಬ್ಬ. ಯಾರಾದರೂ ಅಪರೂಪಕ್ಕೆ ರಿಲೇಷನ್ ಬಂದರೆ ಅದೇ ನಮಗೆಲ್ಲ ಒಂದು ದೊಡ್ಡ ಹಬ್ಬ ಅಲ್ವಾ ಸರ್? ಹೌದು ಸರ್, ಹೌದೌದು, ಅದೇ ಒಂದು ದೊಡ್ಡ ಹಬ್ಬ ನಮಗೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಬಗ್ಗೆ ಒಂದು ಕಂಟೆಂಟ್ ತೊಗೊಂಡಿದ್ದೆ, ಅದರಿಂದ ನಿಮಗೆಲ್ಲ ಬೇಜಾರಾಗಿರುತ್ತೆ ನನಗೆ ಗೊತ್ತು. ಬಟ್ ಏನಂತಂದರೆ ಒಂದು ಸಂದೇಶ ಕೊಡಬೇಕು ಅಂತಷ್ಟೇ. ಒಬ್ಬ ಅತ್ತೆಯಾಗಿ ಮನೆ ಜವಾಬ್ದಾರಿ ಎಲ್ಲ ತೊಗೊಂಡ್ಮೇಲೆ ಸೊಸೆನ ಯಾವ ಥರ ನೋಡ್ಕೊಬೇಕು. ಅವಳು ತಪ್ಪು ಮಾಡಿದ್ರು, ಅದನ್ನು ನಮ್ಮ ಹೊಟ್ಟೆ ಒಳಗೆ ಹಾಕ್ಕೊಂಡು ಅವಳನ್ನು ಕ್ಷಮಿಸಿ ಮನೆಗೆ ಸೇರಿಸ್ಕೊಬೇಕು. ಅವಳು ಯಾರೂ ಅಲ್ಲ, ನನ್ನ ಸೊಸೆನೇ ಅಲ್ವಾ, ನನ್ನ ಮಗನ ಹೆಂಡತಿನೇ ಅಲ್ವಾ. ನಾನು ನೀನು ಹೋಗೆ ಬೇಡ, ನಮ್ಮ ಮನೆಗೆ ಬರಬೇಡ ಅಂತಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ? ಜನರಿಗೆ ನಾವು ಏನು ಸಂದೇಶ ಕೊಡೋಂಗಾಗುತ್ತೆ? ಅದಕ್ಕೋಸ್ಕರನೇ ನನ್ನ ಸೊಸೆ ಎಷ್ಟೇ ತಪ್ಪು ಮಾಡಿದ್ರು ಅವಳು ನನ್ನ ಮಗಳಿದ್ದಂಗೆ. ಅದಕ್ಕೆ ಆ ಮಗುಗೋಸ್ಕರನಾದರೂ ಅವಳು ನನ್ನ ಮನೆಗೆ ಬರಬೇಕು, ನನ್ನ ಮಗನಿಗೋಸ್ಕರನಾದರೂ ಅವಳು ನನ್ನ ಮನೇಲಿ ಇರಬೇಕು. ಅದಕ್ಕೋಸ್ಕರ ಅವಳು ಮಾಡಿದ್ದು ತಪ್ಪನ್ನೆಲ್ಲ ನಾನು ಹೊಟ್ಟೆಗೆ ಹಾಕ್ಕೊಂಡು ಅವಳು ನನ್ನ ಮನೆಗೆ ಸೇರಿಸ್ಕೊಂಡಿದ್ದೀನಿ. ದಯವಿಟ್ಟು ಈ ಕಂಟೆಂಟಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಯಾಕಂತಂದರೆ ಇಲ್ಲ ನೀನು ಹೋಗು, ಮಗುನ ಬಿಟ್ಟು ಹೋಗು, ನನ್ನ ಮಗನಿಗೆ ನಾನು ಮದುವೆ ಮಾಡ್ತೀನಿ ಅಂತ ಬೈಯೋದು, ಜಗಳ ಮಾಡೋದು, ಅದೆಲ್ಲ ಏನು ಚೆನ್ನಾಗಿರುತ್ತೆ? ಈ ಥರ ಆದರೆ ಸಂಸಾರನೇ ಹಂಗೆ ಹೋಗುತ್ತೆ. ಬಟ್ ನಮ್ಮ ಒಂದು ವಿಡಿಯೋ ನೋಡಿದ್ರೆ ಏನಾದರೂ ಕಲಿಯೋ ಥರ ಇರಬೇಕು ಅಂತ ನನ್ನ ಆಸೆ. ಆದರೂ ನಿಮ್ಮ ಅಭಿಪ್ರಾಯ ಎಲ್ಲ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ.